ಕುರುಕ್ಷೇತ್ರದ ಯುದ್ಧದ ಮೊದಲು ಅರ್ಜುನ ತನ್ನ ಬಂಧುಗಳನ್ನು ನೋಡಿ ಯುದ್ಧ ಮಾಡಲು ಹಿಂಜರಿಯುತ್ತಾನೆ. ಈ ಸಂದರ್ಭದಲ್ಲಿ ಕೃಷ್ಣನು ಅವನ ಸಾರಥಿಯಾಗಿ ಅವನಿಗೆ ಧರ್ಮೋಪದೇಶ ನೀಡುತ್ತಾನೆ. ಅದುವೇ ಭಗವದ್ಗೀತೆ. ಅರ್ಜುನ ಕೃಷ್ಣನಿಗೆ ಕೇಳುತ್ತಾನೆ, ಹೇ ಕೃಷ್ಣ, ನೀನು ನಿಜವಾದ ದೇವರು ಎನ್ನುತ್ತಿದ್ದೀಯೆ. ನಾನು ನಿನ್ನ ಭಗವತ್ವವನ್ನು ನಂಬಲು ಇಚ್ಛಿಸುತ್ತೇನೆ. ನಿನ್ನ ನಿಜವಾದ ದಿವ್ಯ ಸ್ವರೂಪವನ್ನು ನನಗೆ ತೋರಿಸು. ಈ ಆಗ್ರಹದ ಪ್ರತಿಯಾಗಿ ಶ್ರೀಕೃಷ್ಣನು ಅರ್ಜುನನಿಗೆ ದಿವ್ಯ ದೃಷ್ಟಿ ನೀಡುತ್ತಾನೆ. ಈ ದೃಷ್ಟಿಯಿಂದ ಅರ್ಜುನನು ಕೃಷ್ಣನ ವಿಶ್ವರೂಪವನ್ನು ನೋಡುತ್ತಾನೆ. ಇದನ್ನು ವಿರಾಟ್ ರೂಪ ಎಂದು ಕರೆಯುತ್ತಾರೆ. ವಿರಾಟ ರೂಪದ ವರ್ಣನೆ. ಆ ರೂಪ ಅನಂತ ಮುಖಗಳು, ಅನೇಕ ಕಣ್ಣುಗಳು, ಅನೇಕ ಕೈಗಳು, ಅಪಾರ ಮಾಯಾಶಕ್ತಿ ಹೊಂದಿದ್ದುದು. ಅದರಲ್ಲಿ ಬ್ರಹ್ಮಾಂಡದ ಎಲ್ಲ ದೇವತೆಗಳು, ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯದ ಚಕ್ರವ್ಯೂಹ ಎಲ್ಲವೂ ಕಾಣಿಸುತ್ತವೆ. ಕ್ರೂರ ರೂಪಗಳಲ್ಲಿಯೂ ಸಹ ದೇವನನ್ನು ಅರ್ಜುನನು ಕಂದನು. ಸಹಸ್ರಾರು ಬಾಯಿಗಳಿಂದ ಉಗ್ರ ಅಗ್ನಿ ಹೊರಬರುತ್ತಿತ್ತು. ದೇವತೆಗಳು, ಋಷಿಗಳು, ಗಂಧರ್ವರು ಈ ರೂಪವನ್ನು ನೋಡಿ ಭಯಭಕ್ತಿಯಿಂದ ನಮಿಸುತ್ತಿದ್ದರು. ಅರ್ಜುನನು ಆ ರೂಪವನ್ನು ನೋಡಿ ಬೆಚ್ಚುಬಿದ್ದನು. ಆತನು ಕೈಕಟ್ಟಿ ನಮನ ಮಾಡಿದನು. ಭಯದಿಂದ ಪುನಃ ಕ್ಷಮೆ ಕೇಳಿದನು.